ನೀವೇ ಸ್ಪರ್ಧೆ ಮಾಡಬೇಕು, ನೀವೇ ನಿಂತ್ಕೊಳ್ಬೇಕು, ನಮ್ಮನ್ನ ಬೇರೆಯವ್ರ ಮನೆ ಬಾಗ್ಲ ಕಳಿಸ್ಬೇಡಿ ಅನ್ನೋ ಬಿಗಿಪಟ್ಟು ಕೂಡ ಇದೆ. ನಾವು ಬೇರೆ ಪಕ್ಷಕ್ಕೆ ಮತ ಹಾಕಲ್ಲ, ಬೇಕಿದ್ರೆ ನೋಟ್ ಆಗಿ ಹಾಕ್ತೀವಿ, ನಮ್ಮನ್ನ ಬೇರೆಯವರ ಮನೆಗೆ ಕಳಿಸ್ಕೊಡ್ಬೇಡಿ, ನಾವು ನಿಮ್ಮ ಮನೆಯಲ್ಲೇ ಇರ್ತೀವಿ ಅನ್ನುವಂತಹ ಅಭಿಪ್ರಾಯಗಳನ್ನ ಬೆಂಬಲಿಗರು ವ್ಯಕ್ತಪಡಿಸಿದ್ದಾರೆ. ನೋಟ್ ಆಗ್ಬೇಕಾದ್ರೂ ವೋಟ್ ಹಾಕ್ತೀವಿ, ಆದ್ರೆ ಇಂಥವ್ರಿಗೆ ವೋಟ್ ಹಾಕಿ ಬೇರೆಯವ್ರಿಗೆ ಬೆಂಬಲ ಕೊಡಿ ಅಂತ ನಮ್ಮನ್ನ ಕಳಿಸ್ಬೇಡಿ. ಕಳ್ಳರು ಕಾಕರು ಮಂಡ್ಯಕ್ಕೆ ಬಂತು ನಿಂತ್ಕೊಳ್ತಾ ಇದ್ದಾರೆ, ಮಂಡ್ಯದಲ್ಲಿ ನೀವೇ ನಿಂತ್ಕೊಳ್ಬೇಕು, ಅವ್ ಯಾರಿಗೂ ಅವಕಾಶವನ್ನ ಕೊಡಬಾರ್ದು ಅನ್ನೋದು ಬೆಂಬಲಿಗರ ಒತ್ತಾಯ ಆಗಿದೆ. ಬೆಂಬಲಿಗರ ಮಾತುಗಳನ್ನ ಆಲಿಸಿರುವಂತಹ ಸುಮಲತಾ ಅವರು ಮುಂದೆ ಏನ್ ಮಾಡ್ತಾರೆ? ನೀವೇ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಈ ಹಿಂದೆ ಚುನಾವಣೆಯಲ್ಲಿ 2019ರಲ್ಲಿ ನಿಂತಾಗ್ಲೂ ಕೂಡ ವ್ಯಕ್ತವಾಗಿತ್ತು. ಈಗಲೂ ಅಂತಹದ್ದೇ ಸನ್ನಿವೇಶ ಅವರ ಮುಂದೆ ಬಂದಿದೆ. ಈಗ ಬೆಂಬಲಿಗರ ಒತ್ತಾಯಕ್ಕೆ ಮಣಿತಾರಾ ಅಥವಾ ಏನ್ ನಿರ್ಧಾರ ಮಾಡ್ತಾರೆ ಕಾದು ನೋಡ್ಬೇಕು. ಬರೀ ಮಂಡ್ಯದವರಲ್ಲ, ಇಡೀ ಬೆಂಗಳೂರು, ಇಡೀ ಕರ್ನಾಟಕದವ್ರು ಕೇಳ್ಬೇಕಾದ ವಿಷಯ. ನಮ್ಮ KRS ನೀರ ಕುಡಿಬೇಕಾದ್ರೆ ಇವತ್ತು ಮೂಲ ಕಾರಣ ಸುಮಲತಾ. ಇಷ್ಟೊತ್ತು ಇವರು ಹೋಗೋದು ಜಾಗಕ್ಕೆ ಗುಂಡಿ ತೆಗ್ದವ್ರೆ, ಹೋಗುವ ಜಾಗಕ್ಕೆ ಇದು ಬಂದ್ಬಿಡ್ತಾರ ಅಂದ್ಬಿಟ್ಟು ಗುಂಡಿ ತೆಗೆದು ನಿಲ್ಸವ್ರೆ. ನಾನು ಆ ಅಭಿಮಾನಿಕ ಸಲುವಾಗಿ ಬಂದಿದ್ದೀನಿ ಇವತ್ತು. ಆ ಅಭಿಮಾನಿಕ ಸಲುವಾಗಿ ದಯವಿಟ್ಟು ಅಕ್ಕ ನಾವ್ ಹೇಳ್ತಾ ಇವಿ, ನಿಮ್ಗೆ ತುಂಬಾ 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 ಕಿರಿ ಕೊಟ್ಟವ್ರೆ, ತುಂಬಾ ಹಿಂಸೆ ಕೊಟ್ಟವ್ರೆ. ನಿಮ್ಗಂತೂ ಯಾರು ಮೋಸ ಮಾಡಲ್ಲ, ಯಾರು ನೀವೇನ್ ಹೇಳ್ತೀರಾ ಅಂತ ನಡೀಕೋತೀವಿ. ದಯಮಾಡಿ ನಾವಂತೂ ನೋಟ್ ಹಾಕ್ಬೇಕಾದ್ರೆ ಓಟ್ ಹಾಕ್ಬಿಡ್ತೀವಿ, ನೀವು ನಿಂತ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಬೇರೆ ಪಕ್ಷಕ್ಕೆ ಯಾವ್ದಕ್ಕೂ ಓಟ್ ಹಾಕಲ್ಲ. ಇದು ನಮ್ಮ ಕಂಡೀಷನ್. ದಯಮಾಡಿ ನಿಂತ್ಕೋಬೇಕು, ಇಲ್ಲಾಂದ್ರೆ ನಾವಂತೂ ಯಾವುದೇ ಪಕ್ಷದಲ್ಲಿ ಯಾವುದೇ ಇದಕ್ಕಾಗಲಿ ಓಟ್ ಅಂತೂ ಅಕ್ಕ 2019ರ ಚುನಾವಣೆಯಲ್ಲಿ ಹೇಗೆ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂಬರೀಷ್ ಅಭಿಮಾನಿಗಳಿಗೆ, ಅದಕ್ಕಿಂತಲೂ ಹೆಚ್ಚಾಗಿ ಸಂದಿಗ್ಧ ಪರಿಸ್ಥಿತಿ ಇದೆ. ನಮ್ಮನ್ನೆಲ್ಲರನ್ನೂ ಕೂಡ ಅನಾಥರಾಗಿ ಬೀದಿಲ್ ಬಿಡ್ಬೇಡಿ, ನಿಮ್ಮನ್ನ ನಂಬ್ಕೊಂಡು ನಾವೆಲ್ಲರೂ ಕೂಡ ಇದೀವಿ. ಪ್ರಾಣ ಭಯದಿಂದ 2019ರಲ್ಲಿ ನಿಮ್ಮ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ನಾವು ಆ ಎಲ್ಲಾ ಜನಗಳು ಕೂಡ ಇವತ್ತು ಕೂಡ ನಿಮ್ ಜೊತೆ ಇದೀವಿ. ನಮ್ಮನ್ನ ಅಂಬರೀಷ್ ಅಭಿಮಾನಿಗಳನ್ನ ಅನಾಥರನ್ನಾಗಿ ಮಾಡಬೇಡಿ. ನಿಮ್ಮನ್ನ ನಂಬ್ಕೊಂಡು ಜಿಲ್ಲೆಯ ಜನ ತುಂಬಾ ಕಾಯ್ತಾ ಇದ್ದಾರೆ, ಲಕ್ಷಾಂತರ ಜನ ನಿಮ್ಮ ಕುಟುಂಬನ ನಂಬ್ಕೊಂಡು ಕಾಯ್ತಾ ಇದೀವಿ. ನೀವು ಆದಷ್ಟು ಬೇಗ ಒಳ್ಳೆ ನಿರ್ಧಾರ ತಗೊಳ್ತೀರಿ ಅಂತ ಹೇಳಿ ನಾನು ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ತಿಳಿಸ್ತಾ, ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಬೆಂಬಲಿಗರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಚುನಾವಣೆಯಿಂದ ಹಿಂದೆ ಸರಿ ಕೂಡದು, ಬೇರೆಯವ್ರಿಗೆ ಬೆಂಬಲವನ್ನ ಸೂಚಿಸಬಾರ್ದು, ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ, ಅದೆಂಥದ್ದೇ ಸನ್ನಿವೇಶ ಬರಲಿ ನಾವು ಫೇಸ್ ಮಾಡ್ತೀವಿ ಅಂತ ಅವ್ರಿಗೆ ಅಭಯವನ್ನ ನುಡಿತಾ ಇದ್ದಾರೆ. ನೀವೆಲ್ಲ ಪ್ರಬುದ್ಧ ಮತದಾರರಿದ್ದೀರಿ. ನಿಮ್ಗೆಲ್ಲ ಪ್ರತಿಯೊಂದು ದಿನದ ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ. ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಗೆಲ್ಸಿದಿರಿ. ಪ್ರತಿಯೊಂದು ಈ ಪ್ರಜ್ಞಾವಂತ ಮತದಾರರು ನೀವು ಯಾವ ರೀತಿ ಕಳೆದ ಚುನಾವಣೆಯಲ್ಲಿ ನೋವನ್ನು ಅನುಭವಿಸಿದ್ರಿ, ಅಲ್ಲಿಂದ 5 ವರ್ಷ ಯಾವ ತರ ಮಾಡಿದ್ರಿ, ಇದನ್ನ ನೀವು ಹೊರತಿ ಬರುವಂತ ಚುನಾವಣೆಯಲ್ಲಿ ಯಾವ ರೀತಿ ತೀರ್ಮಾನ ಮಾಡಬೇಕು, ಯಾವ ರೀತಿ ಅನ್ನೋದು ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಏಕೆಂದ್ರೆ ನಮ್ಮ ಸುಮಲತಾ ಅಮ್ಮ ಅವ್ರಿಗೆ ಏನು ನಿರ್ಣಯ ತಗೋಬೇಕು ಅಂದ್ರೆ ದಯವಿಟ್ಟು ನಾನು ಮನವಿ, ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡಿ, ಬೇರೆಯವ್ರ ಮನೆ ಬಾಗಿಲು ಕಳಿಸ್ಬೇಡಿ. ನಾವು ವೋಟ್ ಹಾಕಿದ್ರು ನಿಮಗೆ, ಇಲ್ಲದೆ ಇದ್ರೆ ನೋಟ್ ಆಗ್ಬೇಕಾದ್ರೂ ನಾವು ವೋಟ್ ಹಾಕ್ತೀವಿ, ಆದ್ರೆ ಮತ್ತೊಬ್ಬ ಅಭ್ಯರ್ಥಿಯನ್ನು ನಾವು ಮಂಡ್ಯದಿಂದ ಗೆಲ್ಲಿಸ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಇದು ನಮ್ಮ ನಿರ್ಧಾರ, ನೀವು ಕೂಡ ನಮ್ಮ ನಿರ್ಧಾರವನ್ನು ಒಪ್ಪಿ ತೀರ್ಮಾನವನ್ನ ಮಾಡಬೇಕು ಅನ್ನುವಂತಹ ಒತ್ತಾಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂಡ್ಯ ಭಾಗದ ಬೆಂಬಲಿಗರು. ಅಂಬರೀಷ್ ಅವರ ಅಭಿಮಾನಿ ಬಳಗ ಮತ್ತು ಮಂಡ್ಯ ಭಾಗದ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ಬಂದು ಸುಮಲತಾ ಅವರ ನಿವಾಸದ ಮುಂದೆ ಸಭೆಯನ್ನ ನಡೆಸಿದ್ದಾರೆ.